ಗುಡ್ ಈವ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಅಷ್ಟೋ ಕನ್ನಡಿಗ. ಫ್ರೆಂಡ್ಸ್, ಇವತ್ತು ನಾನು ಇನ್ನೊಂದು ಜಾತಕವನ್ನು ನಿಮ್ಮ ಮುಂದೆ ತಂದಿದ್ದೀನಿ. ಅದು ಯಾವುದಪ್ಪ ಅಂದರೆ ವಿರಾಟ್ ಕೊಹ್ಲಿ ಅವ್ರದ್ದು. ನಿಮಗೆ ಗೊತ್ತಿದೆ ವಿರಾಟ್ ಕೊಹ್ಲಿ ಫ್ಯಾನ್ ಫಾಲೋಯಿಂಗ್ ಎಷ್ಟಿದೆ ಅಂತ. ಅವರು ಇಡೀ ವರ್ಲ್ಡಲ್ಲೇ ಫ್ಯಾನ್ ಫಾಲೋಯಿಂಗ್ ಇದೆ, ಬರೀ ಇಂಡಿಯಾದಲ್ಲೇ ಅಷ್ಟೇ ಅಲ್ಲ, ಇಡೀ ವರ್ಲ್ಡಲ್ಲಿ ಫ್ಯಾನ್ ಫಾಲೋಯಿಂಗ್ ಇದೆ. ಸೊ ಸಚಿನ್ ನಂತರ ಅತ್ಯಂತ ದೊಡ್ಡ ಒಂದು ಕ್ರಿಕೆಟ್ ಅಭಿಮಾನವನ್ನು ಹೊಂದಿರೋರು ಯಾರಾದರೂ ಇದ್ದಾರೆ ಅಂದರೆ ಅದು ಅಭಿಮಾನಿಗಳನ್ನು ಹೊಂದಿದ್ದಾರೆ ಅಂದರೆ ಅದು ವಿರಾಟ್ ಕೊಹ್ಲಿ ಅವರು ಮಾತ್ರ. ಸೊ ಹಾಗಾಗಿ ವಿರಾಟ್ ಕೊಹ್ಲಿ ಅವರ ಜಾತಕ ಹೇಗಿದೆ ಅಂತ ನೋಡೋಣ ಬನ್ನಿ. ಸ್ಪೆಷಲಿ ನೋಡಿ, ವಿರಾಟ್ ಕೊಹ್ಲಿ ಅವರ ಒಂದು ಲಗ್ನ ಒಂದು ಧನು ಲಗ್ನ, ಲಗ್ನಾಧಿಪತಿ 6ನೇ ಮನೆಯಲ್ಲಿ ಕೂತಿರುವಂಥದ್ದು. ನಿಮಗೆ ಬಹಳಷ್ಟು ಸರಿ ಹೇಳ್ತಾ ಇದ್ದೀನಿ. ಸೊ ಲಗ್ನಾಧಿಪತಿ ಸ್ಟ್ರಾಂಗ್ ಆಗಿ ಕೂತ್ಕೋಬೇಕು, ಆಗ ಮಾತ್ರ ವ್ಯಕ್ತಿ ಅದ್ಭುತವಾದಂಥ ಯಶಸ್ಸನ್ನು ಗಳಿಸ್ತಾನೆ ಅಂತ ಹೇಳ್ಬೋದು. ಹಾಗಾಗಿ ಲಗ್ನಾಧಿಪತಿ ಬಂದು 6ನೇ ಮನೆಯಲ್ಲಿ ಕೂತಿದ್ದಾನಲ್ಲ, ಏನಿದು, ಹೇಗೆ ಇವರು ಅಷ್ಟೊಂದು ಜನಪ್ರಿಯರಾದರು ಅಂತ ಕೇಳೋದಾದರೆ, ಇಲ್ಲಿ ನೋಡಿ ಫ್ರೆಂಡ್ಸ್, ಅದು ಬಹಳ ಇಂಪಾರ್ಟೆಂಟ್ ಆಗಿ ನೀವು ತಿಳ್ಕೊಬೇಕಾದ್ರೇನಪ್ಪ ಅಂದರೆ, ಸೊ ನೋಡಿ, ಲಗ್ನಾಧಿಪತಿ 6ನೇ ಮನೆಯಲ್ಲಿ ಕೂತಿರೋದು ಆದ್ರೂ ಈ ಒಂದು 6ನೇ ಮನೆಯ ಅಧಿಪತಿ ಬಂದು ಒಂದು 10ನೇ ಮನೆಯಲ್ಲಿ ಅಂದರೆ ಕೇಂದ್ರದಲ್ಲಿ ಕೂತಿರುವಂಥದ್ದು. ಅದು ಹೇಗೆ ಕೇಂದ್ರದಲ್ಲಿ ಕೂತಿರೋದು? ಸೊ ಕೇಂದ್ರಾಧಿಪತಿ, ಸೊ 6ನೇ ಮನೆ ಅಧಿಪತಿ ಬಂದು 10ನೇ ಮನೆಯಲ್ಲಿ ಕೂತಿದ್ದಾರೆ. ಹಾಗೇನು ಶುಕ್ರ ವೀಕ್ ಇದಾನಲ್ಲ ಇಲ್ಲಿ, ಅಂದರೆ ನೀಚ ಸ್ಥಾನದಲ್ಲಿ ಇದ್ದಾನಲ್ಲ ಅಂತ ಕೇಳ್ಬೋದು. ಸೊ ಆದರೆ ಇಲ್ಲಿ ನೀಚ ಆಗಿಲ್ಲ. ಸೊ ಬುಧ ನೋಡಿ, ಬುಧ ಮತ್ತು ಶುಕ್ರ ಇಬ್ಬರು ಪರಸ್ಪರ ಏನಾಗಿದ್ದಾರೆ ಅಂದರೆ ಪರಿವರ್ತನಾ ಯೋಗದಲ್ಲಿರೋದ್ರಿಂದ ತುಂಬ ಹೆಚ್ಚಿನ ಲಾಭವನ್ನು ಇಲ್ಲಿ ಕಾಣ್ಬೋದು ಫ್ರೆಂಡ್ಸ್. ಸೊ ಹಾಗಾಗಿ ಇದು ತುಂಬ ಉತ್ತಮವಾದಂಥ ಒಂದು ಕಾಂಬಿನೇಷನ್ ಅಂತ ಹೇಳ್ಬೋದು. ಮತ್ತು 10ನೇ ಮನೆ ಸಹ ಸ್ಟ್ರಾಂಗ್ ಆಗಿರಬೇಕು ಅಂತ ಹೇಳಿದೆ ನಾನಾಗಲೇ. ನೋಡಿ, ಇಲ್ಲಿ 10ನೇ ಮನೆಗೆ ಅಧಿಪತಿಯಾಗಿರುವಂಥ ಯಾವುದು ಬುಧ 11ನೇ ಮನೆಯಲ್ಲಿ ಕೂತಿರುವಂಥದ್ದು, ಅಂದರೆ ಲಾಭ ಸ್ಥಾನದಲ್ಲಿ ಕೂತಿರುವಂಥದ್ದನ್ನು ನಾವು ಕಾಣ್ಬೋದು. ಸೊ ಹೀಗೆ ವ್ಯಕ್ತಿ ಬಹಳಷ್ಟು ಅದ್ಭುತವಾದಂಥ ಯಶಸ್ಸನ್ನು ಇಲ್ಲಿ ಗಳಿಸ್ಬೇಕಂದ್ರೆ 10ನೇ ಮನೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನೋಡಿ, ಈಗ 4ನೇ ಮನೆಯಲ್ಲಿ ಮಾರ್ಸ್, ಎಷ್ಟೋ ಜನ ಮಾರ್ಸ್ ಇದ್ದರೆ ಅದನ್ನು ಕುಜದೋಷ ಅಂತ ಕರೀತಾರೆ. ಸೊ ಕುಜದೋಷ ಏನು ಮಾಡುತ್ತೆ? ಕುಜದೋಷ ಮ್ಯಾರೇಜಲ್ಲಿ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡುತ್ತೆ. ಕೆಲವು ಟೈಮು ತುಂಬ ಅಗ್ರೆಷನ್ನಿಂದನೂ ವ್ಯಕ್ತಿ ಭಾಳಷ್ಟು ಸಮಸ್ಯೆಯನ್ನು ಎದುರಿಸ್ತಾನೆ ಅಂತ ಹೇಳ್ಬೋದು. ಸೊ ಇವರ ಅಗ್ರೆಷನ್ ಇರೋದು ಇವರ ಆಟದಲ್ಲೇ ಕಾಣಿಸುತ್ತೆ. ಅಫ್ಕೋರ್ಸ್ ಇದೇನು ಅವರ ಒಂದು ಜೀವನದಲ್ಲಿ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಿಲ್ಲ. ಆದರೆ ಅವರ ಮ್ಯಾರಿಡ್ ಲೈಫಲ್ಲಿ ಏನಾದ್ರು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತದ ಅಂತಂದರೆ ಇಲ್ಲ ಅಂತ ಹೇಳ್ಬೋದು. ಯಾಕಂದರೆ ಇವರು 30ರ ನಂತರ ತಮ್ಮ ವೈವಾಹಿಕ ಜೀವನವನ್ನು ಸೊ ಅಂದರೆ ತುಂಬ ಅರ್ಲಿ ಮ್ಯಾರೇಜನ್ನು ಮಾಡ್ಕೊಂಡಿಲ್ಲ. ಸೊ ಅರ್ಲಿ ಮ್ಯಾರೇಜ್ ಮಾಡ್ಕೊಂಡಿಲ್ಲ, ಹಾಗಾಗಿ ಇವರ ಜೀವನದಲ್ಲಿ ಎಂಥ ಸಮಸ್ಯೆ ಏನಿರೋದಿಲ್ಲ. ಸೊ ಅರ್ಲಿ ಮ್ಯಾರೇಜ್ ಆದರೆ ಕುಜದೋಷ ಇರೋರಿಗೆ ಭಾಳಷ್ಟು ತೊಂದರೆದಾಯಕ ಆಗಿರುತ್ತೆ ಅಂತ ಹೇಳ್ಬೋದು. ಇನ್ನು ರಾಹು 3ನೇ ಮನೆಯಲ್ಲಿ ಪರಾಕ್ರಮವನ್ನು ಹೊಂದಿರ್ತಾರೆ ಅಂತ ಹೇಳ್ಬೋದು. ಕೇತು 9ನೇ ಮನೆಯಲ್ಲಿ ತುಂಬ ಆಧ್ಯಾತ್ಮಿಕತೆಯ ಬಗ್ಗೆ ಒಲವಿರುತ್ತೆ ಅಂತ ಹೇಳ್ಬೋದು. ಇವರು ನೋಡಿ, ಎಷ್ಟೋ ಸಾರಿ ಒಂದು ಬೃಂದಾವನದಲ್ಲಿ ಆ ಸ್ವಾಮೀಜಿಗಳನ್ನ ಕಾಣೋದಕ್ಕೆ ಪ್ರತಿ ತಿಂಗಳಿಗೆ ಒಂದು ಸಾರಿನಾದರೂ ಹೋಗಿ ಬರ್ತಾ ಇರ್ತಾರೆ, ಕಾಣ್ಬೋದು. ಸೊ ಹೀಗೆ ವ್ಯಕ್ತಿ ಬಹಳ ಉತ್ತಮವಾದಂಥ ಒಂದು ಅದ್ಭುತವಾದಂಥ ಯಶಸ್ಸನ್ನು ಕಾಣುತ್ತಾರೆ. ಇಲ್ಲಿ ನೋಡಿ, ಲಗ್ನದಲ್ಲಿ ಶನಿ ಇರುವಂಥದ್ದನ್ನು ಕಾಣಿಸುತ್ತೆ. ಲಗ್ನದಲ್ಲಿ ಶನಿ ಇದ್ದಾಗ ಏನಾಗುತ್ತೆ ಅಂದರೆ, ಶನಿ ನಿಮಗೆ ಗೊತ್ತಿದೆ ಇಸ್ ಅ ಲಾರ್ಡ್ ಆಫ್ ಡಿಸಿಪ್ಲಿನ್ ಅಂತ. ಒಂದು ಶಿಸ್ತು ಎಲ್ಲಿವರೆಗೂ ಇವರ ಜೀವನದಲ್ಲಿರುತ್ತೆ ಅಲ್ಲಿವರೆಗೂ ಇವರನ್ನು ಯಾರು ಬೀಟ್ ಮಾಡೋದಕ್ಕೆ ಆಗೋದಿಲ್ಲ. ಶಿಸ್ತು ಎಲ್ಲಿವರೆಗೂ ಇರೋದಿಲ್ಲ ಇವರ ಜೀವನ ಅಷ್ಟಾಗಿ ಅದ್ಭುತ ಯಶಸ್ಸನ್ನು ಹೊಂದೋದಿಲ್ಲ ಅಂತ ಹೇಳ್ಬೋದು. ಇವರನ್ನು ಕೇಳಿದರೆ ಹೇಳೋದಿಷ್ಟೇ, ನನ್ನ ಲೈಫಲ್ಲಿ ಶಿಸ್ತನ್ನು ರೂಢಿಸ್ಕೊಂಡಾಗಿದ್ದೇನೆ, ನಾನು ಯಶಸ್ಸನ್ನು ಹೊಂದಿದ್ದೀನಿ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ವ್ಯಕ್ತಿ ಬಹಳಷ್ಟು, ಯಾರಿಗೆ ಶನಿ ಲಗ್ನದಲ್ಲಿರ್ತಾರೆ ಅವರು ಹಾರ್ಡ್ ವರ್ಕನ್ನು ಮಾಡಬೇಕು, ಸಖತ್ತು ತುಂಬ ಡಿಸಿಪ್ಲಿನನ್ನು ಹೊಂದಿರಬೇಕು, ಆಗ ಮಾತ್ರ ಇವರ ಜೀವನ ಬಹಳ ಉತ್ತಮವಾಗಿರುತ್ತೆ ಅಂತ ಹೇಳ್ತಾ ಈ ಒಂದು ಶಾರ್ಟ್ ಆ್ಯಂಡ್ ಸ್ವೀಟ್ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿರುತ್ತೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ.